ಹಾಯ್ ಫ್ರೆಂಡ್ಸ್, ಚಿಕ್ಕಪೇಟೆ ಬಟ್ಟೆಗಳು ಅಂದರೆ ಹೆಣ್ಮಕ್ಳಿಗೆ ಭಾರಿ ಖುಷಿ. ವೆರೈಟಿ ಸ್ಯಾರೀಸ್ಗಳು, ಬ್ಲೌಸ್ ಪೀಸ್ಗಳು, ಬಟ್ಟೆಗಳ್ನೆಲ್ಲ ತರ್ಬೋದು. ಹೋಗಿ ಚಿಕ್ಕಪೇಟೆಗೆ ಹೋದರೆ ಯಾವ್ದು ತಗೋಬೇಕು ಯಾವ್ದು ತೊಗೊಬಾರ್ದು ಅನ್ಸೋದೇ ಇಲ್ಲ. ಎಲ್ಲ ಬೇಕು ಅನಿಸುತ್ತೆ. ಒಂದು ಸಲ ಚಿಕ್ಕಪೇಟೆಗೆ ಹೋಗಿ ಬನ್ನಿ, ಏನೇನು ಬೇಕೋ ಎಲ್ಲ ಸಿಗುತ್ತೆ ನಮಗೆ. ಮನೆಗೆ ಅಲಂಕಾರಗಳು, ಫ್ಯಾಷನ್, ಏನು ಬೇಕಾದ್ರೂ ಫ್ಯಾಷನ್ಗೆ ಮನೆಗೆ ವಸ್ತುಗಳೆಲ್ಲ ಸಿಗುತ್ತೆ. ತುಂಬ ಚಿಕ್ಕಪೇಟೆಗೆ ಹೋದರೆ ಬೆಳಗಿಂದ ಸಾಯಂಕಾಲ ತನಕ ಅಲ್ಲೇ ಇದ್ಬಿಡೋಣ, ಎಲ್ಲ ತೊಗೊಂಡು ಶಾಪಿಂಗ್ ಮಾಡಿಕೊಂಡು ಅನಿಸುತ್ತೆ. ಅಷ್ಟು ಐಟಮ್ಸ್ ಇರುತ್ತೆ. ಆದರೆ ನಾವು ಸ್ಯಾರಿ ಮಾತ್ರ ತಂದಿರೋದು. ಸ್ಯಾರಿ ಬ್ಲೌಸ್ ಪೀಸ್ ತಂದಿದ್ದು ತುಂಬಾ ಇಷ್ಟ ಆಯಿತು. ನೀವು ನೋಡಿ ಚಿಕ್ಕಪೇಟೆಗೆ ಹೋಗಿ ಖುಷಿಯಾಗಿ ಎಲ್ಲ ಸ್ಯಾರೀಸ್ಗಳನ್ನು ನೋಡಿ ನಿಮ್ಗೆ ಇಷ್ಟ ಆಗಿರೋದು ತೊಗೊಂಬರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಬ್ಲೌಸ್ಗಳು, ರೆಡಿಮೇಡ್ ಬ್ಲೌಸ್ಗಳು ಎಲ್ಲ ಚೀಪಾಗೂ ಸಿಗುತ್ತೆ. ಅಂಗಡಿಗಳ್ಗೋದ್ರೆ 1000 ರೂಪಾಯಿ ಕೊಡಬೇಕು ಒಂದು ಬ್ಲೌಸ್ ಪೀಸ್ಗೆ, ಅಲ್ಲಿ ಇನ್ನೂ ಅರ್ಧ ರೇಟ್ಗೆ ಸಿಗುತ್ತೆ. ಹೋಲ್ಸೇಲಾಗಿ ತಂದು ಇಲ್ಲಿ ಮಾರೋದು ಚಿಕ್ಕಪೇಟೆಯಿಂದ. ಅದರಿಂದ ನೀವು ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ತರೋದು ತುಂಬ ನಿಮಗೂ ಖುಷಿಯಾಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ. ಒಳ್ಳೊಳ್ಳೆ ಸ್ಯಾರಿಗಳು, ರೇಷ್ಮೆ ಸೀರೆ ಥರನೇ ಇದೆ ನೋಡಿ. ಈ ಸ್ಯಾರಿ ತುಂಬಾ ಚೆನ್ನಾಗಿದೆ. ಸ್ಯಾರಿ ಉಟ್ಕೊಂಡ್ರಂತೂ ರೇಷ್ಮೆದು ಫೀಲಿಂಗ್ ಬರುತ್ತೆ. ಎಷ್ಟು ಚೀಪಾಗಿದೆ. ರೇಟು ಒಂದೊಂದಕ್ಕೆ ಒಂದೊಂದು ರೇಟ್ ಇರುತ್ತೆ. ಅಲ್ಲೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೇಲ್ ಮಾಡೋರಂತೂ ತುಂಬ ಒಳ್ಳೆಯ ಸೀರೆಗಳು ಸಿಗುತ್ತೆ. ಒಂದಕ್ಕೂ ಡಬ್ಬಲ್ ಸೀರೆಗಳು ತಂದು ಒಂದಕ್ಕೆ ಡಬ್ಬಲ್ ರೇಟ್ ಕೊಟ್ಟು ತೊಗೊಂಡೋಗ್ತಾರೆ. ಆ ಥರ ಸೀರೆಗಳು ಸಿಗುತ್ತೆ. ನಾವು ಆರಿಸ್ಕೊಂಬರೋದ್ರಾಗೈತೆ ಒಳ್ಳೊಳ್ಳೆ ಸ್ಯಾರಿಗಳು ಸಿಗುತ್ತೆ. ಯಾವ ವೆರೈಟಿ ಬೇಕಾದ್ರೂ ಸಿಗುತ್ತೆ, ಯಾವ ರೇಟಾಗಿ ಬೇಕಾದ್ರೂ ಸಿಗುತ್ತೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಒಟ್ಟಿನಾಗೆ ರೇಷ್ಮೆ ಫೀಲಿಂಗ್ ಕೊಡುತ್ತೆ. ಸ್ಮೂತಾಗಿದೆ ನೋಡೋದಕ್ಕೆ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಇದಂತೂ ಏನು ನಾಮಕರಣ, ಸಣ್ಣ ಫಂಕ್ಷನ್ಗಳಿಗೆ ಉಟ್ಕೊಂಡು ಹೋಗ್ಬೋದು. ವಾಶ್ ಮಾಡ್ಬೋದು, ಬೇಜಾರಿಲ್ಲ. ವಾಶ್ ಮಾಡಲಿಲ್ಲಪ್ಪ ರೇಷ್ಮೆ ಸೀರೆ ಥರ ಅನ್ನೋದೇನಿಲ್ಲ, ವಾಶ್ ಮಾಡ್ಬೋದು. ಇದು ಕಾಟನ್ ಸೀರೆ. ಈ ಕಾಟನ್ ಸೀರೆ ಉಟ್ಟರೆ ಮೈ ನೀಟಾಗಿರುತ್ತೆ. ಉಟ್ಟಿದ್ದು ಹೇಗಿರ್ತೀವೋ ಹಾಗೇ ಸ್ಯಾರಿ ಹೇಗೆ ಉಡ್ತೀವೋ ಹಾಗೇ ಇರುತ್ತೆ, ಸುಕ್ಕಾಗಲ್ಲ. ಕಾಟನ್ ಸೀರೆ ಉಟ್ರೆ ಅಷ್ಟೆ ಸ್ಟಿಪ್ಪಾಗಿ ಕುತ್ಕೊತಾವೆ ಬಟ್ಟೆಗಳು, ಸ್ಯಾರಿಗಳು. ಕಾಟನ್ ಸೀರೆ ನಂಗೆ ತುಂಬ ಇಷ್ಟ. ಆದರೆ ಇದು ಪಾಲಿಸ್ಟರು ಮಿಕ್ಸ್ ಆಗಿರುತ್ತೆ. ಆದರೆ ಸ್ಯಾರಿ ಉಡೋಕ್ಕೆ ಚೆನ್ನಾಗಿರುತ್ತೆ. ಕಾಟನ್ ಸೀರೆ ಉಡೋದು ಚೆನ್ನಾಗಿರುತ್ತೆ. ಸಣ್ಣಕ್ಕಿರೋರ್ಗಂತೂ ತುಂಬ ದಪ್ಪಗೆ ಚೆನ್ನಾಗಿ ಗುಂಡು ಕಾಣ್ತಾರೆ. ದಪ್ಪಕ್ಕಿರೋರು ಉಟ್ಟರೂ ಚೆನ್ನಾಗಿರುತ್ತೆ. ಆದರೆ ಆದಷ್ಟು ಅವರು ಒಂದು ಸ್ವಲ್ಪ ಜಾಸ್ತಿ ಕಾಟನ್ ಇರೋದು ಉಡಿದ್ರೆ ಸರಿ. ಯಾಕೆಂದರೆ ಹೇಗೆ ಬೇಕಾದ್ರೆ ಅದು ದಪ್ಪ ಇರೋರಿಗೆ ನೀಟಾಗಿ ಕುತ್ಕೊಳಲ್ಲ. ಅದರಿಂದ ನೀವು ಕಾಟನ್ ಸ್ವಲ್ಪ ಮಿಕ್ಸ್ ಆಗಿದ್ದರೆ ಪರವಾಗಿಲ್ಲ. ಪಾಲಿಸ್ಟರ್ಗೆ ಆ ಸ್ಯಾರಿ ಉಟ್ಟರೆ ಚೆನ್ನಾಗಿ ಕಾಣ್ತೀರ ನೋಡಿ. ಇದು ಕಾಟನ್ ಸೀರೆ ಥರನೇ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಪಾಲಿಸ್ಟರು ಜಾಸ್ತಿ ಮಿಕ್ಸ್ ಇದೆ, ಆದರೆ ಸ್ಟಿಪ್ಪಾಗಿ ಕುತ್ಕೊಳುತ್ತೆ. ಇದು ಎಷ್ಟು ಸಲ ವಾಶ್ ಮಾಡಿದ್ರು ಬಣ್ಣ ಹೋಗಲ್ಲ. ಸಿಲ್ಕ್ ಶೈನಿಂಗ್ ಹೊಡಿಯುತ್ತೆ. ಇದಂತೂ ತುಂಬಾ ಇಷ್ಟ ಆಯಿತು ನನಗೆ ಸ್ಯಾರಿಗಳು. ಈ ಅಂಗಡಿಗೆಲ್ಲ ಹೋದರೆ ಇದಕ್ಕೆ ಅಲ್ಲಿ ಕೊಟ್ಟಿರೋದಕ್ಕಿಂತ ಇಲ್ಲಿ ಡಬ್ಬಲ್ ಕೊಡ್ಬೇಕು ನಾವು. ಅಲ್ಲೋದ್ರೆ ಅಂತೂ ತುಂಬ ಚೆನ್ನಾಗಿರೋ ಸೀರೆಗಳು ಸಿಗುತ್ತಪ್ಪ. ನಂಗಂತೂ ತುಂಬಾ ಇಷ್ಟ ಆಯಿತು. 2 ಸಲ ಹೋಗಿದ್ದೆ. ತುಂಬಾ ಚೆನ್ನಾಗಿದೆ. ಆದರೆ ಯಾರಪ್ಪ ಹೋಗೋರಷ್ಟು ದೂರ ಅಂದ್ಕೊಂಡು ಮನೆಗೆ ಇದ್ಬಿಡ್ತೀವಿ. ಇಲ್ಲ ಯಾವುದೋ 1-2 ತೊಗೊಂಬಿಡೋಣ ಅಂತ ಸುಮ್ಮನಾಗ್ತೀವಿ. ಆಮೇಲೆ ನೋಡಿದ್ರೆ ಆ ಸೀರೆ ಕ್ವಾಲಿಟಿ ಚೆನ್ನಾಗಿಲ್ಲ, ರೇಟ್ ಜಾಸ್ತಿ ಆಯಿತು ಅಂದ್ಕೊಂಡು ಕೂತ್ಕೋತೀವಿ. ಅದ್ರ ಬದಲು ನಾವು ಚಿಕ್ಕಪೇಟೆಗೆ ಹೋಗ್ಬಿಟ್ಟು 1-2 ಸೇರ್ಕೊಂಡು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಒಳ್ಳೊಳ್ಳೆ ಸ್ಯಾರಿಗಳು ತಂದುಬಿಡ್ಬೋದು. ನಮಗಿಷ್ಟ ಬರೋ ಥರ ಸೀರೆಗಳು. ಒಂದು ತರಕ್ಕೆ ಹೋದ್ರೆ 2 ತರ್ಬೋದು, 2 ತರಕ್ಕೆ ಹೋದ್ರೆ 4 ತರ್ಬೋದು. ಆ ಥರ ಖುಷಿಯಾಗುತ್ತೆ ಅಲ್ಲಿ ಹೋಗ್ಬಿಟ್ರೆ. ಅದೇ ಥರ ಕಮ್ಮಿಗೂ ಸಿಗುತ್ತೆ. ನಮ್ಗೆ ಇಲ್ಲಿಗಿಂತ ಅಲ್ಲಿ ಕಮ್ಮಿಗೂ ಸಿಗುತ್ತೆ. ನಾವಿರೋ ಇರತ್ತವ ತಗೊಳೋದ್ಕಿಂತ. ಹೆಣ್ಮಕ್ಳಂತೂ ತುಂಬ ಖುಷಿನೇ ಪಡ್ತಾರೆ
ಈ ಸ್ಯಾರಿ ನೋಡಿ ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ, ಒಂಥರ ಮೈಸೂರು ಸಿಲ್ಕ್ ಫೀಲಿಂಗು ಬರುತ್ತೆ. ಆದರೆ ಬಾರ್ಡ್ರು ಸ್ವಲ್ಪ ತಿಕ್ಕಾಗಿದೆ, ಆದರೆ ಬಟ್ಟೆ ತುಂಬ ಚೆನ್ನಾಗಿದೆ. ಬ್ಲೌಸ್ ಪೀಸು ಚೆನ್ನಾಗಿದೆ. ಇದು ಯೆಲ್ಲೋ ಕಲರು ತುಂಬಾ ಇಷ್ಟ ನನಗೆ, ಯೆಲ್ಲೋ ಕಲರು ಅಂದರೆ. ಅದಕ್ಕೆ ನಾನು 2 ಸೀರೆ ತೊಗೊಂಬಂದಿದ್ದೀನಿ ಯೆಲ್ಲೋ ಕಲರಾಗೆ. ಗ್ರೀನ್ ಕಲರು ಭಾಳ ಇದಿದೆ, ಸೆರಗಿದೆ, ತುಂಬಾ ಚೆನ್ನಾಗಿದೆ. ಇದೂ ಅಷ್ಟೇ ರೇಷ್ಮೆ ಸೀರೆ ಥರ ಫೀಲಿಂಗ್ ಕೊಡುತ್ತೆ. ವಾಶ್ ಮಾಡ್ಬೋದು, ವಾಶ್ ಮಾಡಿದ್ರೆ ಬಣ್ಣ ಹೋಗಲ್ಲ. ಯಾಕೆ ನಾನು ಚೆಕ್ ಮಾಡಿದ್ದೀನಿ, ನೀರಿಗೆ ಹಾಕಿ ಸ್ವಲ್ಪ. ತುಂಬಾ ಚೆನ್ನಾಗಿದೆ ಸೀರೆಗಳು. ಈಗ ನಮಗೆ ಸೆಟ್ ಆಗಲಿಲ್ಲ, ನಮಗೆ ಇದು ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಕೊಡ್ಬೋದು. ಹೋಗಿ ಇಷ್ಟು ದಿನ ಅಂತ ಡೇಟ್ ಕೊಟ್ಟಿರ್ತಾರೆ, ಅದು ಏನು ತೊಂದರೆ ಇಲ್ಲ. ಇಲ್ಲಿ ಸೀರೆಗಳು ಅಂಗಡಿಗೆ ಹೋದರೆ ನಾವು ಅಯ್ಯೋ ಆ ಸೀರೆ ಹಿಂಗೆ ಮಾಡ್ಕೊಂಬಂದಿರ, ಹಂಗೆ ಮಾಡ್ಕೊಂಬಂದಿರ, ಅಲ್ಲೇನೂ ಇಲ್ಲ. ನೀಟಾಗಿ ತೊಗೊಂಡೋಗಿ ಕೊಟ್ಟರೆ ಏನೂ ಹೇಳಲ್ಲ, ವಾಪಸ್ಸು ಎಕ್ಸ್ಚೇಂಜು ಅಂತಲೇ ಇರುತ್ತೆ. ವಾಪಸ್ ತೊಗೋತೀವಿ ಅಂತಲೂ ಹೇಳಿರ್ತಾರೆ. ನಮಗೆ ಆ ಬ್ಲೌಸ್ ಪೀಸ್ಗಳು ಅಷ್ಟೇ ತುಂಬಾ ಇಷ್ಟ ಆಯಿತು. ಬ್ಲೌಸ್ ಪೀಸ್ ತುಂಬ ತಿಕ್ಕಾಗಿದೆ ಬಟ್ಟೆ, ಎಷ್ಟು ಚೆನ್ನಾಗಿದೆ ಸ್ಟಿಚಿಂಗ್ ಮಾಡಿದ್ದಾರೆ. ಟೈಲರ್ಗಿಂತ ಚೆನ್ನಾಗಿ ಸ್ಟಿಚಿಂಗ್ ಮಾಡಿದ್ದಾರೆ. ನಮ್ಗೆ ಯಾವ ಅಳತೆ ಬೇಕಾದ್ರೂ ಟಕ್ ಇಟ್ಕೊಬೋದು. ಟಕ್ ಇಟ್ಕೊಳಕ್ಕೂ ನಮಗೆ ಗ್ಯಾಪ್ ಇದೆ ತುಂಬಾ. ಎಷ್ಟನ ಸಣ್ಣ ಮಕ್ಕಳು ಹಾಕ್ಕೊಬೋದು, ದೊಡ್ಡವರು ಹಾಕ್ಕೊಬೋದು. ಬ್ಲೌಸು ನೀಟಾಗಿ ಹೊಲ್ದಿದ್ದಾರಪ್ಪ. ಈ ಎಲ್ಲ ಸ್ಯಾರಿಗೂ ಬ್ಲೌಸ್ಗಳು ಯೂಸ್ ಆಗುತ್ತೆ. ಗೋಲ್ಡನ್ ಕಲರ್ ಬ್ಲೌಸ್ ತಂದುಬಿಟ್ರೆ ತುಂಬಾ ಚೆನ್ನಾಗಿದೆ. ನಂಗೆ ಸ್ಯಾರಿ ತಂದಿದ್ದು ಖುಷಿ ಆಯಿತು. ಬ್ಲೌಸ್ ಪೀಸ್ ಅಂತೂ ಇನ್ನೊಂದು 2 ತರಬೇಕಾಯ್ತು ಅನಿಸ್ತು, ಕಲರ್ ಸಿಗಲಿಲ್ಲ. ಅದಕ್ಕೆ ಒಂದೇ ತಂದುಬಿಟ್ಟೆ. ನೆಕ್ಸ್ಟ್ ಟೈಮ್ ಇದನ್ನು ಹಾಕ್ಕೊಂಡಾದ್ಮೇಲೆ ಯಾರು ಕೊಡ್ತಾರೆ? 500 ರೂಪಾಯಿ ಕೂಲಿನೇ ಆಗುತ್ತೆ. 500 ರೂಪಾಯಿಗೆ ಯಾರು ಕೊಡ್ತಾರೆ? ಬಟ್ಟೆ ಹೆಂಗಿದೆ, ಸ್ಟಿಚಿಂಗ್ ಎದ್ದಿದೆ, ಲೈನಿಂಗು ಸಖತ್ತಾಗಿರೋದು ಹಾಕಿದ್ದಾರೆ. ಈಸಿಯಾಗಿ ಹಾಕ್ಕೊಬೋದು ತೊಗೊಂಬಂದು. ಅರ್ಜೆಂಟ್ಗೆ ಬೇಕು ಅಂದರೆ ಒಂದೇ ದಿನದಾಗ ಹೋಗಿ ತಗೊಂಬಂದು ಹಾಕ್ಕೊಬೋದು. ಒಂದು ಟಕ್ ಇಟ್ಕೊಬೋದು ಅಷ್ಟೇ. ಈ ಬಫ್ ಹಾಕಿರ್ತಾರೆ, ಇದನ್ನು ಬೇಡ ಅಂದರೆ ನಾವು ಸ್ಪಂಜ್ ತೆಗೆದು ಬಿಡ್ಬೋದು, ಇಲ್ಲ ಮಕ್ಳಿಗೆ ಹಾಕ್ಬೋದು. ಇದೇನು ತೊಂದರೆ ಇಲ್ಲ. ಎಲ್ಲನೂ ಚೆನ್ನಾಗಿ ಹೊಲ್ದಿದ್ದಾರೆ. ಎಷ್ಟು ಚೆನ್ನಾಗಿ ಹುಕ್ಸೆಲ್ಲ ಹಾಕಿದ್ದಾರೆ ಅಂದರೆ ನಾವು ಅಂಗಡಿಗಳಿಗೆ ಅರ್ಜೆಂಟಾಗಿ ಹಾಕಿ ಕೊಟ್ಟಿರ್ತಾರೆ, ಅಲ್ಲಿ ನೀಟಾಗಿ ಹಾಕ್ಕೊಟ್ಟಿದ್ದಾರೆ ಬ್ಲೌಸು. 500 ರೂಪಾಯಿಗೆ ಯಾರು ಕೊಡ್ತಾರೆ? ಹೊಲಿಗೆ ಕೂಲಿನೇ ಆಗುತ್ತೆ. ಬಟ್ಟೆನೇ 500 ರೂಪಾಯಿ 600 ರೂಪಾಯಿ ಬಟ್ಟೆಗೆ ಕೊಡಬೇಕು. ಅಂಗಡಿಗೆ ತಂದು 1000 ರೂಪಾಯಿ 1500 ರೂಪಾಯಿ ಮಾರ್ತಾರೆ. ಒಳ್ಳೆ ಬ್ಲೌಸ್ ಪೀಸ್ ಸಿಕ್ತು ನನಗಂತೂ ಅಂದ್ಕೊಂಡೆ ಆ ಸ್ಯಾರಿಗನ ಹಾಕ್ಕೊಂಡು ಹೋಗ್ಬೋದು. ಈ ಥರ 2-3 ಇದೆ. ಆದರೆ ಈ ಬಾರ್ಡ್ರ್ ಸೀರೆಗಳಿಗೆಲ್ಲ ಇಂಥವು ಜಾಸ್ತಿ ಯೂಸ್ ಮಾಡ್ತೀವಿ. ಈ ಸೆಕೆಗೆ ರೇಷ್ಮೆ ಹೊರಟೋಗುತ್ತಲ್ಲ, ಅದಕ್ಕೆ ಆ ಬ್ಲೌಸ್ ಪೀಸ್ ಬೇಕಾಗುತ್ತೆ ನಮಗೆ. ಇದು ಬ್ಲೌಸ್ ಪೀಸ್ಗಳ್ನ ಯಾರನ್ನ ಬಂದಾಗ ಕುಂಕುಮ ಕೊಡೋಕ್ಕೆ ಸುಮ್ಮನೆ ಒಂದೊಂದೇ ತರೋಕ್ಕಾಗಲ್ಲ ಅಂತ ಹೋಲ್ಸೇಲಾಗಿ ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟು ಒಂದು ಬಂಡ್ಲು ಎತ್ಕೊಂಬಂದ್ಬಿಟ್ವಾ, ಒಂದು ಪ್ಯಾಕೆಟ್ ಪೂರ್ತಿ ಎತ್ಕೊಂಬಂದ್ವಾ, ಎಲ್ಲರೂ ಬಂದವ್ರಿಗೆ ಸುಮ್ಮನೆ ಕುಂಕುಮ ಕೊಡೋದು ಬದಲು ಒಂದು ಬ್ಲೌಸ್, ಅವ್ರಿಗೊಂದು ಖುಷಿ ನಮಗೊಂದು ಖುಷಿ. ತಂದಿಟ್ಕೊಂಬಿಟ್ರೆ ಎಲ್ಲ ಬ್ಲೌಸ್ ಪೀಸ್ಗಳೂ ನೀಟಾಗಿರ್ತವೆ. ತೆಗೆದು ಕೊಡೋದು, ಕುಂಕುಮಕ್ಕೆ 2 ಅಡಿಕೆ 1 ಹೂವು ಬಾಳೆಹಣ್ಣು ಇಟ್ಟರೆ ನಮಗೊಂದು ಕುಂಕುಮ ಕೊಟ್ಟು ಅನ್ನೋ ಒಂದು ಖುಷಿ ಇರುತ್ತೆ. ಅದಕ್ಕೆ ನಾವು ಎಲ್ಲ ಬ್ಲೌಸ್ ಪೀಸ್ಗಳನ್ನ ತಂದಿಟ್ಕೊಂಡ್ಬಿಡ್ತೀವಿ. ಬಂದವ್ರನ್ನ ಬರೀ ಕೈಯಾಗಿ ಕಳಿಸ್ಬಾರ್ದು ಅಂದ್ಬಿಟ್ಟು ಅದರಿಂದ ನಮಗೊಂದು ಖುಷಿ ಆಗುತ್ತೆ. ಬ್ಲೌಸ್ ಪೀಸ್ಗಳು ಪ್ಲೈನ್ ಪೀಸ್ಗಳು ಕೊಡೋದಕ್ಕಿಂತ ಈ ಥರ ಡಿಸೈನ್ ಪೀಸನ್ನು ಕೊಟ್ಟರೆ ಹೊಲ್ಸ್ಕೊಬೋದು. ಪ್ಲೈನ್ ಪೀಸು ಚೆನ್ನಾಗಿರುತ್ತೆ, ಎಲ್ಲ ಬ್ಲೌಸ್ಗಳಿಗೂ ಆಗುತ್ತೆ. ಈಗೆಲ್ಲ ಇದು ಕೇಳೋದು ಡಿಸೈನ್ ಕೇಳ್ತಾರೆ. ಇದೊಂಥರ ಮೆತು ಇದೆ ಸೀರೆ, ತುಂಬಾ ಚೆನ್ನಾಗಿದೆ ಈ ಸೀರೆ. ಒಳ್ಳೆ ಬೆಣ್ಣೆ ಥರ ಇದೆ ಇದು ಸೀರೆ, ತಿಕ್ಕಾಗೂ ಇದೆ. ವರ್ಕ್ ಯೂಸ್ಗೆ ತುಂಬಾ ಚೆನ್ನಾಗಿದೆ ಇದು. ದಪ್ಪನೂ ಇದೆ, ಲಾಂಗು ತುಂಬಾ ಇದೆ ಅನ್ಸುತ್ತೆ ಇದು ಸ್ಯಾರಿ. ಬಟ್ಟೆ ಸಖತ್ತಾಗಿದೆ ಇದು. ಇದು ಕಾಟನ್ ಸೀರೆನೂ ಅಲ್ಲ, ರೇಷ್ಮೆ ಫೀಲಿಂಗ್ ಇಲ್ಲ, ಮಾಮೂಲಿ ಸೀರೆನೇ ಇದು. ಆದರೆ ತಿಕ್ಕಾಗಿರೋದಕ್ಕೆ ಒಂದು ಸ್ವಲ್ಪ ಕಾಟನ್ ಸೀರೆ ಥರ ಕಾಣುತ್ತೆ. ಇದಕ್ಕೆ ಕುಚ್ಚೆಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ತೊಗೊಬೇಕು ಅಂದರೆ 1,500, ಅಲ್ಲಿ ನೋಡಿದ್ರೆ ಅಲ್ಲಿ ನಮಗೆ ಇನ್ನೂ ಚೀಪಾಗಿ ಸಿಗುತ್ತೆ.
ಚೆನ್ನಾಗಿದೆ ಈ ಸೀರೆ ನನಗೆ. ರಫ್ ಯೂಸ್ಗಂತೂ ತುಂಬಾ ಚೆನ್ನಾಗಿದೆ. ಇದು ಬ್ಲೌಸ್ ಪೀಸ್ ಎಲ್ಲ ಕಲರು ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ. ಈ ಥರ ಬ್ಲೌಸ್ ಪೀಸ್ಗಳು ಫುಲ್ ತೋಳು ಹಾಕೊಂಡ್ರೆ ತುಂಬ ಇರುತ್ತೆ. ಕಾಲರ್ ನೆಕ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಕಾಲರ್ ನೆಕ್ ಹಾಕೊಂಡ್ರೆ ಬೇಸಿಗೆ ಟೈಮಿಗೆ ಈ ಬಟ್ಟೆನೂ ಬೆಣ್ಣೆ ಥರ ಇದೆ. ಬೇಸಿಗೆ ಉಡ್ಬೋದು, ಚಳಿಗೂ ಉಡ್ಬೋದು. ತುಂಬಾ ಸ್ಮೂತಾಗಿದೆ, ತಿಕ್ಕಾಗೂ ಇದೆ. ಒಟ್ಟಿನಾಗೆ ಚೆನ್ನಾಗಿರುತ್ತೆ. ಚಿಕ್ಕಪೇಟೆಗೆ ಹೋಗ್ಬಿಟ್ರೆ ಅಂತ ನಮಗೆಲ್ಲ ವೆರೈಟಿ ನಮಗೆ ಎಷ್ಟ್ರಾಗ ಬೇಕೋ ಅಷ್ಟ್ರಾಗ ಸಿಗುತ್ತೆ ಸ್ಯಾರಿಗಳು. ರೇಟೇ ಮಾತಾಡೋಕ್ಕೇನಿಲ್ಲ. ಅದು ನಾನು ಮಹಾಲಕ್ಷ್ಮಿ ಸಿಲ್ಕ್ಸ್ಗೆ ಹೋಗಿದ್ನಾ, ನಂಗೆ ತುಂಬಾ ಇಷ್ಟ ಆಯಿತು. ನಾನು 2 ಸೀರೆ ತರೋಣ ಅಂತ ಹೋದ್ನಾ, 6 ಸೀರೆ ತಗೊಂಡು ಬಂದೆ. ಇರಲಿ ಮನೆಗೆ ಯಾವಾಗೂ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಉಡ್ಸೋರಿಗೂ ಚೆನ್ನಾಗಿರುತ್ತೆ ಸೀರೆ, ನಾವು ಉಟ್ಕೊಬೋದು ಅಂದ್ಬಿಟ್ಟು ತಂದೆ. ಎಲ್ಲನೂ ತುಂಬ ಚೆನ್ನಾಗಿದೆ. ಒಟ್ಟಿನಾಗೆ ತುಂಬ ಗುರುಪ್ರವೇಶ ಆಗ್ತಿರ್ತವೆ, ಸ್ಯಾರಿ ಕೊಡಬೇಕು ಅನಿಸ್ತದೆ. ಅವಾಗ ಹಿಂಗೆಲ್ಲ ಒಂದು ಸೀರೆಗಳು ತಂದು ಇಕ್ಕೊಂಬಿಟ್ರೆ ಸ್ಯಾರಿ ಕೊಟ್ಬಿಡ್ಬೋದು ಆರಾಮಾಗಿ. ಗುರುಪ್ರವೇಶ ಆಗಲಿ, ಒಂದು ಹೆಣ್ಮಕ್ಳಿಗೆ ಆಗಲಿ ಚೆನ್ನಾಗಿರುತ್ತೆ. ಇದು ಮಾಮೂಲಿ ಸೀರೆ ಥರನೇ ಬಾರ್ಡ್ರ್ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಫಾಲ್ ಹಾಕೊಂಬಿಡ್ಬಿಟ್ರೆ ತುಂಬ ಚೆನ್ನಾಗಿದೆ. ತೆಳು ಸೀರೆ ಇದು ಡೈಲಿ ಯೂಸ್ಗೂ ಹಾಕೊಬೋದು, ಇಲ್ಲಾಂದ್ರೆ ಸಿಂಪಲ್ ದೇವಸ್ಥಾನ ಸಿಂಪಲ್ಲಾಗಿ ಇಲ್ಲಾಂದ್ರೆ ಹೊರಗಡೆ ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಇದು ಮೆತ್ತಗೂ ಇದೆ, ಸಿಂಪಲ್ಲಾಗಿದ್ದರೂ ಚೆನ್ನಾಗಿದೆ. ಇದಕ್ಕಂತೂ ಬಾರ್ಡ್ರ್ ಕೊಟ್ಟಿರೋದಕ್ಕೆ ಒಂಥರ ಗ್ರ್ಯಾಂಡಾಗಿ ಕಾಣುತ್ತೆ ಈ ಸ್ಯಾರಿ. ಬ್ಲೌಸ್ ಪೀಸ್ ಅಂತೂ ಎಲ್ಲ ಸ್ಯಾರಿಗೂ ಹಾಕೊಬೋದು. ಈ ಥರ ಸ್ಯಾರಿ ಬ್ಲೌಸ್ ಹೊರ್ಟೋಗೈತಪ್ಪ